ಬೇಲೂರು ಪಟ್ಟಣದ ಹೊಳೆ ಬೀದಿಯ ಸಂತೋಷ್ ಎಂಬುವರ ಬಟ್ಟೆ ಅಂಗಡಿಗೆ ಕಳೆದ ರಾತ್ರಿ ಕರೆಂಟ್ ಶಾಕ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಬಿದ್ದು ಅಂಗಡಿಯಲ್ಲಿದ್ದಂತಹ ಸಂಪೂರ್ಣ ಬಟ್ಟೆಗಳು ಹಾಗೂ ಫರ್ನಿಚರ್ ಸುಟ್ಟು ಕರೆಯಲಾಗಿದ್ದಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಶಾಸಕರೂ ಆದಂತಹ ಶ್ರೀಯುತ ಹುಲ್ಲಳ್ಳಿ ಸುರೇಶ್ ರವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅದರಂತೆ ಸ್ಥಳೀಯ ಸಾರ್ವಜನಿಕರ ಉಪಸ್ಥಿತಿಯಲ್ಲಿ ಬಟ್ಟೆ ಅಂಗಡಿಗೆ ಬೆಂಕಿ ಬಿದ್ದು ಲಕ್ಷಾಂತರ ರು ನಷ್ಟ ಉಂಟಾಗಿರುವಂತಹ ಅಂಗಡಿಯ ಮಾಲೀಕ ಸಂತೋಷ್ ರವರಿಗೆ ಸ್ಥಳೀಯ ಶಾಸಕರು ತಮ್ಮ ಸ್ವಂತ ಹಣ ರು.50,000 ಚೆಕ್ ವಿತರಣೆ ಮಾಡಿ ಸಾಂತ್ವನ ಹೇಳಿದರು ಹಾಗೂ ಇನ್ನೂ ಹೆಚ್ಚಿನ ಪರಿಹಾರವನ್ನು ಸರ್ಕಾರದ ವತಿಯಿಂದ ತರಿಸಿಕೊಡಲಾಗುವುದು ಎಂಬುದಾಗಿ ಭರವಸೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ನಾಗರಿಕರು ಹಾಗೂ ಭಾವಸಾರ ಕ್ಷತ್ರಿಯ ಸಮಾಜ ಅಧ್ಯಕ್ಷರು ಭಗವಂತರಾವ್ ಹಾಗೂ ಪದಾಧಿಕಾರಿಗಳು, ಸುದ್ದಿ ಮಾಧ್ಯಮದ ವರದಿಗಾರರಾದಂತಹ ತೀರ್ಥಂಕರ್ ರವರು ಮತ್ತು ಇತರರು ಹಾಜರಿದ್ದರು. ಆಕಸ್ಮಿಕ ಸರ್ಕ್ಯೂಟಿಂದ ಹೊಳೆ ಬೀದಿನಲ್ಲಿ ಸಂತೋಷ್ ಅಂತಕ್ಕಂಥ ಮಾಲೀಕರ ಒಂದು ಅಂಗಡಿನಲ್ಲಿ ಸುಮಾರು 50 ಲಕ್ಷ ರೂಪಾಯಿ ನಷ್ಟ ಆಗಿರ್ತಕ್ಕಂಥದ್ದು ಎಲ್ಲ ಸ್ಥಳೀಯರ ಅಭಿಪ್ರಾಯಗಳಾಗಿದೆ. ಬಹುಶಃ ನನಗನ್ನಿಸಿದೆ ಸಂತೋಷ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ತುಂಬ ಸಜ್ಜನರು, ಉತ್ತಮವಾಗಿ ಉದ್ಯೋಗವನ್ನು ಮಾಡ್ಕೊಂಡು ಹೋಗ್ತಾಯಿದ್ರು. ಇಲ್ಲಿ ಸಾರ್ವಜನಿಕರ ಜೊತೆ ತುಂಬ ವಿಶ್ವಾಸವನ್ನು ಇಟ್ಕೊಂಡಿದ್ರು. ಬಹುಶಃ ನಿನ್ನೆ ರಾತ್ರಿಯಿಂದ ನನಗೆ ಒಂದು 20 ಫೋನ್ ಬಂದಿದೆ ಈ ಬೀದಿಯಿಂದ. ಸಂತೋಷ್ ಅಂತಕ್ಕಂಥ ಒಬ್ಬ ಸಜ್ಜನ ವ್ಯಕ್ತಿ ಅಂಗಡಿಗೆ ಬೆಂಕಿ ಬಿದ್ದಿದೆ, ದಯವಿಟ್ಟು ನೀವು ಬರಬೇಕು, ನಾವು ಸ್ಥಳೀಯರೆಲ್ಲ ಸೇರಿ ಅವ್ರಿಗೆ ಸಹಕಾರವನ್ನು ಮಾಡೋಣ ಅಂತಕ್ಕಂಥದ್ದನ್ನು ನಿಜವಾಗ್ಲೂ ಅದು ಹೇಳಿದ ತಕ್ಷಣ ನನಗೆ ತುಂಬ ದುಃಖ ಆಯಿತು. ಒಬ್ಬ ಯಾರಾದರೂ ಸಜ್ಜನರಿದ್ರೇ ಎಲ್ಲರೂ ಅವ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು. ನಿಜವಾಗ್ಲೂ ಸಹ ಈಗ ಇಲ್ಲಿ ಸ್ಥಳೀಯವಾಗಿ ನೋಡ್ತಕ್ಕಂಥ ದೃಶ್ಯ ನೋಡಿದ್ರೆ ನಿಜವಾಗ್ಲೂ ಸಹ ತುಂಬ ದುಃಖ ಆಗ್ತಾಯಿದೆ. ಇವತ್ತು ಏನು ನಷ್ಟ ಆಗಿದೆ, ಈ ನಷ್ಟಕ್ಕೆ ಏನು ಇಲಾಖೆಗಳಿಂದ ಏನೇನು ಸಹಕಾರ ಆಗುತ್ತೆ ಅದ್ರ ಜೊತೆಯಲ್ಲಿ ಸಾರ್ವಜನಿಕರು ಎಲ್ಲರೂ ಸಹ ಸಹಕಾರವನ್ನು ಮಾಡಬೇಕು ಅವರಿಗೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಈ ದುಃಖದಿಂದ ಅವರು ಅವ್ರ ಕುಟುಂಬ ಹೊರಗಡೆ ಬರಲಿ. ಏನೋ ಆಕಸ್ಮಿಕವಾಗಿ ಆಗಿರ್ತಕ್ಕಂಥದ್ದು ಯಾವುದೇ ಬೇರೆ ಹಾನಿಯಾಗದಲೇ ನಷ್ಟ ಇದರಲ್ಲೇ ಆಗಿದೆಯಲ್ಲ ಅಂತಕ್ಕಂಥ ಯಾವುದೋ ಪೂರ್ವಜನ್ಮದ ಕರ್ಮ ಇರ್ಬೋದು, ಇಲ್ಲ ಪುಣ್ಯ ಇರ್ಬೋದು, ಅವನ್ನ ಪಾರು ಮಾಡಿದೆ. ಒಳಗಡೆ ಇದ್ದು ಏನಾದರೂ ಇದಾಗಿದ್ದಾಗ ನೈಟಾಗಿ ಅಕ್ಕಪಕ್ಕಕ್ಕೆಲ್ಲ ಆಗಿದ್ದರೆ ಇದಾಗ್ತಿತ್ತು. ಪಾಪ ಸ್ಥಳೀಯರೆಲ್ಲ ಸಹಕಾರ ಮಾಡಿದ್ದಾರೆ. ನಾನು ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬ್ತಾ ಇದ್ದೀನಿ. ಖಂಡಿತವಾಗ್ಲೂ ನಾವು ನಿಮ್ಮ ಜೊತೆ ಇರ್ತೀವಿ. ಸರ್ಕಾರದಿಂದ ಆಗ್ತಕ್ಕಂಥ ಯಾವ ಇಲಾಖೆಗಳಿಂದ ಆಗ್ತಕ್ಕಂಥ ಎಲ್ಲ ಪರಿಹಾರವನ್ನು ಕೊಡಿಸ್ತಕ್ಕಂಥದ್ದು, ಅದ್ರ ಜೊತೆಯಲ್ಲಿ ಓಡಿ ಇದೆ ಅಂತಕ್ಕಂಥದ್ದು ಬ್ಯಾಂಕ್ ಅವ್ರಿಗೂ ಸಹ ಮಾತಾಡ್ತಕ್ಕಂಥದ್ದು. ನಾನು ನಮ್ಮೆಲ್ಲ ಇಲ್ಲಿ ಎಲ್ಲ ಇದಿದ್ದಾರೆ ಪ್ರಬುದ್ಧರು ಇಲ್ಲಿರ್ತಕ್ಕಂಥದ್ದು, ನಾನೂ ಸಹ ಸಹಕಾರವನ್ನು ಮಾಡ್ತೀನಿ. ಪಾಪ ಸಂತೋಷ್ ಅವರ ಕುಟುಂಬಕ್ಕೆ ನಾನು 50,000 ರೂಪಾಯಿನ ಸಹಕಾರವನ್ನು ಕೊಡ್ತೀನಿ. ನೀವು ಎಲ್ಲರೂ ಸಹ ಸಹಕಾರವನ್ನು ಹನಿ ಹನಿ ಕೂಡಿದರೆ ಹಳ್ಳ, ತೆನೆ ತೆನೆ ಕೂಡಿದರೆ ಬಳ್ಳ ಅಂತಾರೆ. ಒಬ್ಬ ಮನುಷ್ಯ ಕಷ್ಟದಲ್ಲಿದ್ದಾಗ ಅವನ್ನ ಮೇಲೆತ್ತಕ್ಕಂಥದ್ದು ನಮ್ಮ ಒಂದು ವಾಡಿಕೆ ಆಗಬೇಕು. ದಯವಿಟ್ಟು ತಾವು ಎಲ್ಲರೂ ಸಹ ನನಗೆ ವಾಲಂಟಿಯರಾಗಿ ತಾವೇ ಎಲ್ಲರೂ ಹೇಳಿದ್ದೀರಾ ಸಹಕಾರ ಮಾಡೋಣ ಸರ್ ಅಂತ. ನಾನೇ ಪ್ರಥಮದಲ್ಲಿ 50,000 ರೂಪಾಯಿನ ಅವರಿಗೆ ನಾನು ಕೊಡ್ತೀನಿ. ತಾವುಗಳು ಸಹ ಎಲ್ಲರೂ ಸಹಕಾರವನ್ನು ಮಾಡಿ ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬಿ ಅವ್ರ ಕುಟುಂಬಕ್ಕೆ ಧೈರ್ಯವನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಿ ಮತ್ತೆ ಅವರು ಉದ್ಯೋಗವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ಅವಕಾಶನ ಮಾಡೋಣ ಅಂತಕ್ಕಂಥದ್ದನ್ನು ಹೇಳ್ತಾ, ಈ ಥರ ಆಕಸ್ಮಿಕ ಆಗಬಾರ್ದು. ಆ ಚನ್ಕೇಶ್ವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀವಿ. ದಯವಿಟ್ಟು ಈ ಥರದ ಆಕಸ್ಮಿಕವಾದಂಥ ಯಾವುದೇ ಅನಾಹುತಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಡಪ್ಪ ಪರಮಾತ್ಮ ಚನ್ಕೇಶ್ವರ ಅಂತಕ್ಕಂಥದ್ದನ್ನು ಪ್ರಾರ್ಥನೆಯನ್ನು ಮಾಡಿ ಅವರ ಆತ್ಮಕ್ಕೆ ಶಾಂತಿಯನ್ನು ತುಂಬಿ ಎಲ್ಲರೂ ಸಹಕಾರ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತೀನಿ.